ಈ ವಿಡಿಯೋದಲ್ಲಿ ನಾವು ಘನ ಬಹುಪದೋಕ್ತಿಯ ಬಗ್ಗೆ ತಿಳ್ಕೊತಾ ಹೋಗ್ತೀವಿ. ಅದಕ್ಕೊಂದು ಉದಾಹರಣೆ ತಗೊಳ್ಳೋಣ. ಎಕ್ಸ್ ನ ಘಾತ 3 ಮೈನಸ್ 6 ಇಂಟು ಎಕ್ಸ್ ನ ಘಾತ 2 ಪ್ಲಸ್ 11 ಎಕ್ಸ್ ಮೈನಸ್ 6 ಅಂತ ಆಯ್ತು. ಈಗ ನಾವಿದನ್ನ ಈಕ್ವಲ್ ಟು 0 ಮಾಡ್ಕೋತೀವಿ. ಅಪವರ್ತನಗಳು ಮಾಡಿದ ನಂತರ ನಮ್ಮ ಉತ್ತರ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3 ಈಕ್ವಲ್ ಟು 0 ಅಂತ ಆಯ್ತು. ಹಾಗಾದ್ರೆ ಎಕ್ಸ್ ನ ಮೌಲ್ಯಗಳು ಏನಾಗುತ್ತೆ? 1, 2 ಅಥವಾ 3 ಅಂತ ಆಗುತ್ತೆ. ಇದನ್ನ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ನಲ್ಲಿ ಹೆಂಗ್ ಬರಿತೀವಿ? ಆಲ್ಫಾ, ಬೀಟಾ, ಗಾಮಾ ಅಂತ ಬರಿತೀವಿ. ಈಗ ನೀವು ಗಮನ ಹರಿಸ್ಬೇಕಾಗಿರೋದು ಏನಂತ ಹೇಳಿದ್ರೆ 1, 2, 3 ಈ ಮೂರನ್ನು ನಾನು ಗುಣಿಸ್ಕೊಂಡಾಗ 6 ಅನ್ನೋದು ಸಿಕ್ತಿಲ್ವಾ? ಹಾಗಾದ್ರೆ ಮೌಲ್ಯಗಳು ಮತ್ತು ಸ್ಥಿರಾಂಕದ ನಡುವೆ ಏನೋ ಸಂಬಂಧ ಇದೆಯಲ್ವಾ? ಹಾಗಾದ್ರೆ ಇದೊಂದಕ್ಕೆ ಮಾತ್ರ ಸಂಬಂಧ ಇರುತ್ತಾ? ಬೇರೆದಕ್ಕಿರಲ್ವಾ? ಉದಾಹರಣೆಗೆ ಮೌಲ್ಯಗಳು ಮತ್ತೆ ಸಹಗುಣಕ, ಇದ್ರ ನಡುವೆನೂ ಸಂಬಂಧ ಇರುತ್ತಾನೆ. ಇದನ್ನ ನಾವಿಲ್ಲಿ ಕಲ್ಕೋತೀವಿ. ಈಗ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ನ ಪರಿಗಣಿಸಿದಾಗ ಎಫ್ ಆಫ್ ಎಕ್ಸ್ ಅನ್ನೋದು ಎ ಇಂಟು ಎಕ್ಸ್ ನ ಘಾತ 3 ಪ್ಲಸ್ ಬಿ ಇಂಟು ಎಕ್ಸ್ ನ ಘಾತ 2 ಪ್ಲಸ್ ಸಿ ಇಂಟು ಎಕ್ಸ್ ನ ಘಾತ 1 ಪ್ಲಸ್ ಡಿ ಅಂತ ಆಯ್ತು. ಇಲ್ಲಿ ಎ ಅನ್ನೋದು ಎಕ್ಸ್ ಕ್ಯೂಬ್ ನ ಸಹಗುಣಕ, ಬಿ ಅನ್ನೋದು ಎಕ್ಸ್ ನ ಘಾತ 2ರ ಸಹಗುಣಕ, ಸಿ ಅನ್ನೋದು ಎಕ್ಸ್ ನ ಸಹಗುಣಕ, ಡಿ ಅನ್ನೋದು ಒಂದು ಕಾನ್ಸ್ಟೆಂಟ್ ಅಂದ್ರೆ ಸ್ಥಿರಾಂಕ ಅಂತ ಆಯ್ತು. ಈಗ ನಾವು ಇದರ ಮೌಲ್ಯಗಳನ್ನ ಕಂಡುಹಿಡಿಬೇಕಂದ್ರೆ ಮೊದಲಿಗೆ ಈಕ್ವಲ್ ಟು 0, ನಂತರ ಎಕ್ಸ್ ಮೈನಸ್ ಆಲ್ಫಾ ಇಂಟು ಎಕ್ಸ್ ಮೈನಸ್ ಬೀಟಾ ಇಂಟು ಎಕ್ಸ್ ಮೈನಸ್ ಗಾಮಾ ಅನ್ನೋದು 0ಗೆ ಈಕ್ವಲ್ ಆಗುತ್ತೆ. ಈಗ ಯೋಚನೆ ಮಾಡಿ, ಈ ಸ್ಟೆಪ್ ನ ಅಪವರ್ತನ ಅನ್ನೋದು ಇದು ಅಂತ ಹೇಳಿದ್ಮೇಲೆ ಇವು ಮೂರನ್ನ ನಾವು ಗುಣಿಸಿ ಸರಳ ರೂಪಕ್ಕೆ ತಂದಾಗ ಪ್ರಶ್ನೆ ವಾಪಸ್ ಬರುತ್ತೆ. ಹಾಗಾದ್ರೆ ನಾವು ಈ ಸ್ಟೆಪ್ ನ ಪರಿಗಣಿಸಿ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಈಕ್ವಲ್ ಟು 0 ಅಂತ ಐತಲ್ವಾ? ಇವೆರಡನ್ನ ನಾವು ಹೋಲಿಸಿ ನಾವು ಈ ರೀತಿ ಬರಿಬಹುದು. ಹೌದು ತಾನೆ? ಇದರ ನಡುವೆ ನಾನೊಂದು ಸ್ಥಿರಾಂಶ ತಗೋತೀನಿ, ಅದು ಒಂದು ಕೆ. ನೋಡಿ ಮಕ್ಳ, ಇಲ್ಲಿ ನಾನು ಕೆ ಬರ್ದಿರೋದ್ರಿಂದ ನನ್ನ ಪ್ರಶ್ನೆನೂ ಚೇಂಜ್ ಆಗಲ್ಲ, ನನ್ನ ಉತ್ತರ ಸಹ ಚೇಂಜ್ ಆಗಲ್ಲ. ಮೇನ್ ಆಗಿ ಇಲ್ಲಿ ನಾವು ಮೌಲ್ಯಗಳು ಕಂಡುಹಿಡಿತಿದೀವಲ್ವಾ, ಈ ಮೌಲ್ಯಗಳಂತೂ ವ್ಯತ್ಯಾಸನೇ ಆಗಲ್ಲ. ಯಾಕಂತ ಹೇಳಿದ್ರೆ ಕೆ ಅನ್ನೋದು ಒಂದು ಕಾನ್ಸ್ಟೆಂಟ್, ಒಂದು ಸ್ಥಿರಾಂಶ. ಇಲ್ಲಿ ನೋಡಿ, ಇದು ಈಕ್ವಲ್ ಟು 0 ಆಗ್ತಿದೆ ಅಂತ ಹೇಳಿದ್ರೆ ಈ ಸ್ಟೆಪ್ಪು ಸಹ ಈಕ್ವಲ್ ಟು 0. ಇಲ್ಲಿ ನೋಡಿದಾಗ ಈ ಎಲ್ಲಾ ಮೌಲ್ಯಗಳು ಈಕ್ವಲ್ ಟು 0 ಆಗ್ತಿದೆ. ಇಲ್ಲಿ ಕೆ ಅನ್ನೋದು ಸ್ಥಿರಾಂಶ ಆಗಿರೋದ್ರಿಂದ ಇದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಂಗಿಲ್ಲ. ಇದನ್ನೆಲ್ಲ ಈಗ ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣವಾ? ಉದಾಹರಣೆಗೆ ಆಲ್ಫಾ, ಬೀಟಾ, ಗಾಮಾ ಇವು ಮೂರಕ್ಕೂ ವ್ಯಾಲ್ಯೂಸ್ ಇದಾವ. ಇವೆಲ್ಲ ಏನು? ಇವೆಲ್ಲ ನಮ್ಮ ಘನಬಹುಪದೋಕ್ತಿಯ ಸೊನ್ನೆಗಳಾಗಿರುತ್ತೆ. ನಾನು ಕೆ ನ 1 ಅಂತ ಪರಿಗಣಿಸ್ತೀನಿ. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಅನ್ನೋದು ಕೆ ಇಂಟು ಎಕ್ಸ್ ಮೈನಸ್ ಆಲ್ಫಾ ಇಂಟು ಎಕ್ಸ್ ಮೈನಸ್ ಬೀಟಾ ಇಂಟು ಎಕ್ಸ್ ಮೈನಸ್ ಗಾಮಾ ಅಂತ ಆಗುತ್ತೆ. ಕೆ ಜಾಗದಲ್ಲಿ 1 ಬರೀರಿ, ಆಲ್ಫಾ ಜಾಗದಲ್ಲಿ 1, ಬೀಟಾ ಜಾಗದಲ್ಲಿ -2, ಗಾಮಾ ಜಾಗದಲ್ಲಿ 3 ಈ ರೀತಿ ಅಂತ ಆಗುತ್ತೆ. ಇವು ಮೂರನ್ನು ನಾವು ಗುಣಿಸ್ಕೊಂಡಾಗ ಎಫ್ ಆಫ್ ಎಕ್ಸ್ ಅನ್ನೋದು ಎಕ್ಸ್ ನ ಘಾತ 3 ಮೈನಸ್ 2 ಇಂಟು ಎಕ್ಸ್ ರ ಘಾತ 2 ಮೈನಸ್ 5 ಇಂಟು ಎಕ್ಸ್ ಪ್ಲಸ್ 6 ಅಂತ ಆಗುತ್ತೆ. ಇದನ್ನ ನಾವು ಗ್ರಾಫ್ ಅಲ್ಲಿ ನೋಡಿದಾಗ ಇಲ್ಲಿ ನೋಡಿ, ಗ್ರಾಫ್ ಅಲ್ಲಿ ಇದು ಬಂದು 1, ಸಾರಿ ಇದು -2, ನಂತರ 1, ನಂತರ 3. ನೋಡಿ, ಎಫ್ ಆಫ್ ಎಕ್ಸ್ ಈ ರೀತಿ ಇದ್ದಾಗ ಗ್ರಾಫ್ ಅನ್ನೋದು ಈ ರೀತಿ ಬರುತ್ತೆ. ಇದನ್ನ ನಾನು ಕೆ ಈಕ್ವಲ್ ಟು 2 ಅಂತ ಚೆಕ್ ಮಾಡಿದಾಗ ಕೆ ನ ಜಾಗದಲ್ಲಿ 2 ಇದೆ. ಇವು ಮೂರನ್ನು ಗುಣಿಸ್ಕೊಂಡಾಗ 2x³ ಮೈನಸ್ 4x² ಮೈನಸ್ 10x ಪ್ಲಸ್ 12 ಅಂತ ಆಯ್ತು. ಇದರ ಗ್ರಾಫ್ ನೋಡಿದಾಗ ನೋಡಿ, ಇದು ಬಂದು -2, ಇದು 1, ಇದು 3. ನೋಡಿ ಇಲ್ಲಿ ಏನೇನ್ ಚೇಂಜಸ್ ಆಗ್ತಿದೆ ಅಂತ ನೋಡಿ. ಇದು ಬಂದು ಕೆ ಈಕ್ವಲ್ ಟು 2 ನ ಗ್ರಾಫು, ಇದು ಬಂದು ಕೆ ಈಕ್ವಲ್ ಟು 1 ಅನ್ನೋದ್ರ ಗ್ರಾಫು. ಈ ಎರಡೂ ಗ್ರಾಫಿಗೆ ಹೋಲಿಸ್ಕೊಂಡಾಗ ಈ ಗ್ರಾಫ್ ನೋಡಿ ಸ್ವಲ್ಪ ದೊಡ್ಡದಾಗಿದೆ, ಈ ಗ್ರಾಫ್ ನೋಡಿ ಸ್ವಲ್ಪ ಚಿಕ್ಕದಾಗಿದೆ. ಯಾಕೆ ಈ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಕೆ ನ ವ್ಯಾಲ್ಯೂ ಚೇಂಜ್ ಆದಂತೆಲ್ಲ ಗ್ರಾಫ್ ನ ಅಗಲ ಅನ್ನೋದು ಚೇಂಜ್ ಆಗುತ್ತೆ ಅಥವಾ ಉದ್ದ ಅನ್ನೋದು ಚೇಂಜ್ ಆಗುತ್ತೆ. ಇಲ್ಲಿ ಕಟ್ ಆಗಿದೆಯಲ್ಲ -2, 1, 3, -2, 1, 3 ಇವೇನಿದೆಯೋ ಈ ಘನ ಬಹುಪದೋಕ್ತಿಯ ಸೊನ್ನೆಗಳು, ಈ ಮೌಲ್ಯಗಳು ಮಾತ್ರ ಚೇಂಜ್ ಆಗಲ್ಲ. ನಾವೊಂದು ಜನರಲ್ ಫಾರ್ಮ್ ನೋಡ್ತಿರೋದ್ರಿಂದ ಕೆಗೆ ಯಾವುದೇ ನಿರ್ದಿಷ್ಟ ಮೌಲ್ಯ ಅನ್ನೋದಿರಲ್ಲ, ಇದು ಬಂದು ಒಂದು ಸ್ಥಿರಾಂಶ ಆಗಿರುತ್ತೆ. ಹಾಗಾಗಿ ಕೆನ ಹಾಗೆ ಇಟ್ಕೊಂಡು ಮಿಕ್ಕಿದ ಪದಗಳನ್ನು ನಾವು ಗುಣಿಸ್ತಾ ಹೋಗ್ತೀವಿ. ನಾನು ಈ ಮೊದಲು 2 ಪದ ಇದೆಯಲ್ವಾ, ಇದನ್ನ ನಾನು ಗುಣಿಸ್ತೀನಿ. ಏನಾಗುತ್ತೆ? ಕೆ ಹಾಗೆ ಇರುತ್ತೆ, ಇದು ಗುಣಿಸಿದ ನಂತರ ಎಕ್ಸ್ ನ ಘಾತ 2 ಮೈನಸ್ ಆಲ್ಫಾ ಎಕ್ಸ್ ಮೈನಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಂತ ಆಯ್ತು. ನಂತರ ಎಕ್ಸ್ ಮೈನಸ್ ಗಾಮಾ ಹಾಗೆ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು? ಎಕ್ಸ್ ಇಂದ ಒಂದ್ಸರಿ ಗುಣಿಸ್ಬೇಕು, ಅದೇ ರೀತಿ ಗಾಮಾ ಇಂದ ಒಂದ್ಸರಿ ಗುಣಿಸ್ಬೇಕು. ಸರಿನಾ? ಎಕ್ಸ್ ಇಂದ ಒಂದ್ಸರಿ ಗುಣಿಸ್ಬೇಕು, ಗಾಮಾ ಇಂದ ಒಂದ್ಸರಿ ಗುಣಿಸ್ಬೇಕು. ಮೈನಸ್ ಹಾಗೆ ಬರ್ಕೊಂಡಿದೀನಿ. ಏನಾಗುತ್ತೆ? ಕೆ ಹಾಗೆ ಇರುತ್ತೆ. ಎಕ್ಸ್ ಇಂಟು ಎಕ್ಸ್ ನ ಘಾತ 2 ಅಂದ್ರೆ ಎಕ್ಸ್ ನ ಘಾತ 3. ಇಲ್ಲಿ ನೋಡಿ ಮೈನಸ್ ಇದೆ. ಆಲ್ಫಾ ಎಕ್ಸ್ ಇಂಟು ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ಆಲ್ಫಾ ಇಂಟು ಎಕ್ಸ್ ನ ಘಾತ 2 ಮೈನಸ್ ಹಾಗೆ ಇರುತ್ತೆ. ಎಕ್ಸ್ ಇಂಟು ಬೀಟಾ ಎಕ್ಸ್ ಅಂತ ಹೇಳಿದ್ರೆ ಬೀಟಾ ಎಕ್ಸ್ ನ ಘಾತ 2 ಪ್ಲಸ್ ಹಾಗೆ ಇರುತ್ತೆ. ಎಕ್ಸ್ ಇಂಟು ಆಲ್ಫಾ ಬೀಟಾ ಅಂದ್ರೆ ಆಲ್ಫಾ ಬೀಟಾ ಎಕ್ಸ್ ಅಂತ ಆಯ್ತು. ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ ಮೈನಸ್ ಇದೆ. ಮೈನಸ್ ಗಾಮಾ ಇಂಟು ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ರೆ ಮೈನಸ್ ಗಾಮಾ ಎಕ್ಸ್ ಸ್ಕ್ವೇರ್, ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಗಾಮಾ ಇಂಟು ಆಲ್ಫಾ ಎಕ್ಸ್ ಪ್ಲಸ್ ಗಾಮಾ ಆಲ್ಫಾ ಎಕ್ಸ್ ಅಂತ ಆಯ್ತು, ಅಥವಾ ಆಲ್ಫಾ ಗಾಮಾ ಎಕ್ಸ್ ಅಂತಾನೂ ಆಯ್ತು.
ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಗಾಮಾ ಬೀಟಾ ಎಕ್ಸ್ ಅನ್ನೋದು ಹಾಗೆ ಬರುತ್ತೆ. ನೆಕ್ಸ್ಟ್ ಮೈನಸ್ ಗಾಮಾ ಇಂಟು ಪ್ಲಸ್ ಅಂತ ಆದ್ರೆ ಮೈನಸ್ ಆಲ್ಫಾ ಬೀಟಾ ಗಾಮಾ ಅಂತ ಆಯ್ತು. ನೆಕ್ಸ್ಟ್ ಏನ್ ಮಾಡೋಣ ಅಂತ ಹೇಳಿದ್ರೆ ಕೆ ನ ಹಾಗೆ ಬರೆದು ಎಕ್ಸ್ ನ ಘಾತ 3 ಅನ್ನೋದನ್ನ ಬರ್ಕೊಂಡಿದೀನಿ. ನೆಕ್ಸ್ಟ್ ಎಕ್ಸ್ ನ ಘಾತ 2 ಅನ್ನೋದು ಎಲ್ಲೆಲ್ಲಿದೆ ನೋಡಿ, ಇಲ್ಲಿದೆ. ಹಾಗಾಗಿ ನಾನು ಮೈನಸ್ ಎಕ್ಸ್ ನ ಘಾತ 2 ನಾನು ಕಾಮನ್ ತಗೊಂಡ್ರೆ ನನಗೆ ಉಳಿಯೋದೇನು, ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಇಂಟು ಎಕ್ಸ್ ನ ಘಾತ 2 ಅಂತ ಆಯ್ತು. ಅದೇ ರೀತಿ ಎಕ್ಸ್ ಇರೋ ಪದಗಳನ್ನ ನಾನು ಕಾಮನ್ ತೆಗೆದ್ರೆ ಇಲ್ಲಿ ನೋಡಿ, ಇಲ್ಲೊಂದಿದೆ, ಏನಾಗುತ್ತೆ ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಆಲ್ಫಾ ಗಾಮಾ ಅಂತ ಆಗಿ ಎಕ್ಸ್ ಅನ್ನೋದು ಕಾಮನ್ ಆಗಿ ಹೊರಗಡೆ ಉಳಿಯುತ್ತೆ. ನೆಕ್ಸ್ಟ್ ಮೈನಸ್ ಆಲ್ಫಾ ಬೀಟಾ ಗಾಮಾ ಅನ್ನೋದು ಹಂಗೆ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡೋಣ, ಕೆ ನ ಎಲ್ಲಾ ಪದಕ್ಕೂ ಗುಣಿಸ್ಕೊಳ್ಳೋಣ. ಗುಣಿಸ್ಕೊಂಡಾಗ ಈ ರೀತಿ ಬರುತ್ತೆ. ಇದನ್ನ ನಾನು ಒಂದ್ ಕಡೆ ಕ್ಲೀನ್ ಆಗಿ ಬರ್ಕೋತೀನಿ ನೋಡಿ, ಈ ರೀತಿ ಬರ್ಕೊಳ್ಳೋಣ. ಈಗ ಎರಡೂ ಕಡೆನು ನಾವು ಹೋಲ್ಸೋಣ, ಅಂದ್ರೆ ಎಡಗಡೆ ಬದಿ ಬಲಗಡೆ ಬದಿ ನೋಡಿ, ಇವೆರಡನ್ನು ನಾವು ಕಂಪೇರ್ ಮಾಡಿದಾಗ ಏನಾಗುತ್ತೆ, ಇದರ ಸಹಗುಣಕಗಳು ಈಕ್ವಲ್ ಆಗುತ್ತೆ. ಹಾಗಾಗಿ ಎ ಈಕ್ವಲ್ ಟು ಕೆ ಅಂತ ಆಯ್ತು. ನೆಕ್ಸ್ಟ್ ಬಿ ಅನ್ನೋದು ಮೈನಸ್ ಕೆ ಇಂಟು ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಅನ್ನೋದಕ್ಕೆ ಈಕ್ವಲ್ ಆಯ್ತು. ನೆಕ್ಸ್ಟ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಅನ್ನೋದು ಒಂದ್ ಕಡೆ ಬರ್ಕೊಂಡ್ರೆ ಇದು ಬಂದು ಮೈನಸ್ ಬಿ ಬೈ ಕೆ ಅನ್ನೋದಕ್ಕೆ ಈಕ್ವಲ್ ಆಗುತ್ತೆ. ಕೆ ಅಂದ್ರೆ ಏನು, ಎ ಅಂತ ಗೊತ್ತು, ಹಾಗಾಗಿ ಬಿ ಬೈ ಎ ಅಂತ ಆಯ್ತು. ಬಿ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ, ಎ ಅಂದ್ರೆ ಎಕ್ಸ್ ಕ್ಯೂಬ್ ನ ಸಹಗುಣಕ. ಇದು ನಮಗೆ ಗೊತ್ತಲ್ವಾ, ಒಂದ್ ಕಡೆ ಬರ್ಕೊಂಡಿರೋಣ. ಅದೇ ರೀತಿ ನೆಕ್ಸ್ಟ್ ಎಕ್ಸ್ ನ ಸಹಗುಣಕಗಳನ್ನ ನಾವು ಈಕ್ವಲ್ ಮಾಡ್ಕೊಂಡಾಗ ಸಿ ಅನ್ನೋದು ಕೆ ಇಂಟು ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಆಲ್ಫಾ ಗಾಮಾ ಅನ್ನೋದಕ್ಕೆ ಈಕ್ವಲ್ ಆಗುತ್ತೆ. ಹಾಗಾಗಿ ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಆಲ್ಫಾ ಗಾಮಾ ಏನಾಗುತ್ತೆ, ಸಿ ಬೈ ಕೆ ಅಂತ ಆಯ್ತು. ಕೆ ಅಂದ್ರೆ ಎ ಅಂತ ನಮಗೆ ಗೊತ್ತು, ಹಾಗಾಗಿ ಇದು ಬಂದು ಎಕ್ಸ್ ನ ಸಹಗುಣಕ ಡಿವೈಡೆಡ್ ಬೈ ಎಕ್ಸ್ ಘಾತ 3ರ ಸಹಗುಣಕಕ್ಕೆ ಈಕ್ವಲ್ ಆಗುತ್ತೆ. ಕೊನೆಯದಾಗಿ ನಾವು ಸ್ಥಿರಾಂಕನ ಚೆಕ್ ಮಾಡಿದಾಗ ಡಿ ಅನ್ನೋದು ಮೈನಸ್ ಕೆ ಆಲ್ಫಾ ಬೀಟಾ ಗಾಮಾ ಅಂತ ಆಯ್ತು. ಇಲ್ಲಿ ಆಲ್ಫಾ ಬೀಟಾ ಗಾಮಾ ಅನ್ನೋದು ಮೈನಸ್ ಡಿ ಬೈ ಕೆ ಅಂತ ಆಗುತ್ತೆ. ಇಲ್ಲಿ ಕೆ ಅಂದ್ರೆ ಏನು, ಇಲ್ಲಿರುವ ಎ ಅಂತ ಆಗುತ್ತೆ. ಆಲ್ಫಾ ಬೀಟಾ ಗಾಮಾ ಅನ್ನೋದು ಮೈನಸ್ ಡಿ ಬೈ ಎ ಅಂದ್ರೆ ಮೈನಸ್ ಸ್ಥಿರಾಂಕ ಡಿವೈಡೆಡ್ ಬೈ ಎಕ್ಸ್ ನ ಘಾತ 3ರ ಸಹಗುಣಕ. ಇದಿಷ್ಟು ಗೊತ್ತಾಯ್ತಲ್ವಾ? ಈಗ ಇದನ್ನ ಸಂಕ್ಷಿಪ್ತವಾಗಿ ನೋಡೋಣ. ಘನ ಬಹುಪದೋಕ್ತಿಯ ಸೊನ್ನೆಗಳು ಮತ್ತು ಗುಣಾಂಕಗಳ ನಡುವಿನ ಸಂಬಂಧ ಯಾವುದು ಅಂತ ಹೇಳಿದ್ರೆ, ಮೊದಲಿಗೆ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಅನ್ನೋದು ಮೈನಸ್ ಬಿ ಬೈ ಎ, ಇದು ಬಂದು ಮೂಲಗಳ ಮೊತ್ತ. ನೆಕ್ಸ್ಟ್ ಬಂದು ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಆಲ್ಫಾ ಗಾಮಾ ಅನ್ನೋದು ಸಿ ಬೈ ಎ ಅಂತ ಆಗುತ್ತೆ. ಇದು ಬಂದು ಮೂಲದ ಗುಣಕಗಳ ಮೊತ್ತ ಅಂತ ಆಯ್ತು. ನೆಕ್ಸ್ಟ್ ಮೂಲದ ಮೊತ್ತ ಏನಿದು ಮೈನಸ್ ಡಿ ಬೈ ಎ ಅಂತ ಆಯ್ತು, ಅಂದ್ರೆ ಮೂಲದ ಗುಣಕ, ಪ್ರಾಡಕ್ಟ್ ಆಫ್ ದ ರೂಟ್ಸ್ ಅಂತ ನಾವಿದನ್ನು ಹೇಳ್ತೀವಿ. ನೆನ್ಪಿಟ್ಕೊಳಕ್ಕೆ ಮೊದಲನೇದು ಮೈನಸ್, ಎರಡನೇದು ಪ್ಲಸ್, ಮೂರನೇದು ಮೈನಸ್ ಅಂತ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಒಂದು ಪ್ರಶ್ನೆ ನೋಡೋಣವಾ. ಘನ ಬಹುಪದೋಕ್ತಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ನ ಘಾತ 3 ಪ್ಲಸ್ 3 ಇಂಟು ಎಕ್ಸ್ ನ ಘಾತ 2 ಮೈನಸ್ 4x ಮೈನಸ್ 12 ಸೊನ್ನೆಗಳು ಮತ್ತು ಗುಣಾಂಕಗಳ ನಡುವಿನ ಸಂಬಂಧವನ್ನ ಪರಿಶೀಲಿಸಬೇಕಂತೆ. ಅದರ ಸೊನ್ನೆಗಳು ಯಾವುದು ಅಂದ್ರೆ 2, -2 ಮತ್ತು -3 ಆಗಿದೆ ಅಂತ ಹೇಳಿದ್ದಾರೆ. ಮೊದಲನೇದೇನ್ ಚೆಕ್ ಮಾಡ್ತೀವಿ, ಕೊಟ್ಟಿರೋದನ್ನ ಬರ್ಕೋತೀವಿ. ಆಲ್ಫಾ ಈಕ್ವಲ್ ಟು 2, ಬೀಟಾ ಈಕ್ವಲ್ ಟು -2, ಗಾಮಾ ಈಕ್ವಲ್ ಟು -3 ಅಂತ ಬರ್ಕೋತೀವಿ. ನೆಕ್ಸ್ಟ್ ಏನಂತ ಹೇಳಿದ್ರೆ ಫಸ್ಟ್ ಚೆಕ್ ಮಾಡೋಣ. ಏನ್ ಫಸ್ಟ್ನೇದು, ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಅನ್ನೋದು ಯಾವ್ದಕ್ಕೆ ಈಕ್ವಲ್ಲು, ಮೈನಸ್ ಪಿ ಬೈ ಎಗೆ ಈಕ್ವಲ್ಲು. ಹಾಗಾಗಿ ಕೊಟ್ಟಿರೋದನ್ನೆಲ್ಲ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನ್ ಬರುತ್ತೆ, 2 ಪ್ಲಸ್ -2 ಪ್ಲಸ್ -3 ಅನ್ನೋದು ಈಕ್ವಲ್ ಟು 3/1 ಅಂತ ಆಗುತ್ತೆ. ಇಲ್ಲಿ ನೋಡಿ -2 ಪ್ಲಸ್ 2 ಕ್ಯಾನ್ಸಲ್ ಆಗಿ -3 ಅನ್ನೋದು -3ಕ್ಕೆ ಈಕ್ವಲ್ ಆಗುತ್ತೆ. ಹಾಗಾಗಿ ಇದು ಸರಿ ಇದೆ, ವೆರಿಫೈ ಆಗಿದೆ ಅಂತ ಹೇಳ್ತೀವಿ. ಎರಡನೇದೇನ್ ನೋಡ್ತೀವಿ, ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಆಲ್ಫಾ ಗಾಮಾ ಅನ್ನೋದು ಸಿ ಬೈ ಎಗೆ ಈಕ್ವಲ್ ಆಗಿದೆ. ಇದನ್ನ ನಾವು ಚೆಕ್ ಮಾಡಿದಾಗ 2 ಇಂಟು -2 -2 ಇಂಟು -3 2 ಇಂಟು -3 ಅನ್ನೋದು ಸಿ ಬೈ ಎ ಅಂದ್ರೆ -4/1ಗೆ ಈಕ್ವಲ್ ಆಗುತ್ತೆ. 2 ಇಂಟು -2 -4 ಪ್ಲಸ್ 6 -6 ಈಕ್ವಲ್ ಟು -4/1. ಇಲ್ಲಿ ನೋಡಿ +6 -6 ಕ್ಯಾನ್ಸಲ್ ಆಗಿ -4 ಅನ್ನೋದು -4ಗೆ ಈಕ್ವಲ್ ಆಗಿದೆ. ಇದು ಕೂಡ ಸರಿ ಇದೆ ಅಂತ ಹೇಳ್ತೀವಿ. ಕೊನೆಯದಾಗಿ ಮೂಲದ ಗುಣಕ ಏನಾಗುತ್ತೆ, ಆಲ್ಫಾ ಬೀಟಾ ಗಾಮಾ ಅನ್ನೋದು ಮೈನಸ್ ಡಿ ಬೈ ಎ. ಇವು ಮೂರನ್ನು ಗುಣಿಸ್ಕೊಂಡಾಗ ಏನ್ ಬರುತ್ತೆ, 2 ಇಂಟು -2 ಇಂಟು -3 ಅನ್ನೋದು -12 ಡಿವೈಡೆಡ್ ಬೈ 1. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಅದೇ ರೀತಿ ಇಲ್ಲೂ ಸಹ ಮೈನಸ್ ಇಂಟು ಮೈನಸ್ ಪ್ಲಸ್. ಹಾಗಾಗಿ 12 ಅನ್ನೋದು 12ಕ್ಕೆ ಈಕ್ವಲ್ ಆಗಿದೆ. ಈಗ ಗೊತ್ತಾಯ್ತಲ್ವಾ, ಘನ ಬಹುಪದೋಕ್ತಿ ಅನ್ನೋದು ಕೊಟ್ಟಿದ್ರೆ ನಾವು ಹೇಗೆ ಪರಿಶೀಲಿಸ್ತೀವಿ ಅಂತ. ಮೊದಲನೇದು ಮೂಲದ ಮೊತ್ತ, ನೆಕ್ಸ್ಟ್ ಮೂಲದ ಗುಣಕದ ಮೊತ್ತ, ಮೂರನೇದು ಮೂಲದ ಗುಣಕ. ಇವು ಮೂರನ್ನು ನಾವು ಪರಿಶೀಲಿಸ್ತೀವಿ ಅಂತ ಆಯ್ತು.